ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವಾಗ ನೋಡಿ ನಾನು ಒಂದು ಲೈನಿಂಗ್ ಹಾಕಿ ಪ್ಲೇನ್ ಬ್ಲೌಸ್ನ ಸ್ಟಿಚ್ ಮಾಡ್ತಾ ಇದ್ದೀನಿ. ನನ್ನ ಈ ಒಂದು ಮಾತುಗಳನ್ನ ಕೇಳ್ಕೊಂಡು ನೀವು ಸ್ವಲ್ಪ ಫೋಕಸ್ ಕೊಟ್ಟು ಬ್ಲೌಸ್ ನೋಡಿದ್ರೆ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ಫುಲ್ ಬ್ಲೌಸ್ ಸ್ಟಿಚಿಂಗ್ಗೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇವತ್ತು ನಾನು ಯಾವ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಬಂದಿದ್ದೀನಿ ಅಂತಂದರೆ, ನಿಮಗೆ ಈಗಾಗಲೇ ತಮ್ನೇಲ್ ನೋಡಿ ಗೊತ್ತಾಗಿರ್ಬೋದು. ಏನಪ್ಪ ಅಂತಂದರೆ, ನಾವು ಯಾವುದೇ ಕೆಲಸದಲ್ಲಿ ಯಶಸ್ಸು ಕಾಣಬಹುದು ಹೇಗೆ ಅಂತ. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣವಾ? ಸೊ ಬನ್ನಿ, ಹಾಗಾದರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಮೊದಲು. ನಮಸ್ಕಾರ ಸ್ನೇಹಿತರೆ. ನಮ್ಮ ಜೀವನದಲ್ಲಿ ಎಲ್ರಿಗೂ ಒಂದು ಆಸೆ ಇರುತ್ತೆ. ಅದೇನೆಂದರೆ ಯಶಸ್ಸು. ಎಲ್ಲರೂ ಒಂದು ಇದರಲ್ಲೂ ಇರುತ್ತೆ. ಎಲ್ಲರೂ ನಾವು ಈ ಕೆಲಸದಲ್ಲಿ ಯಶಸ್ಸು ಬರಬೇಕು, ಆ ಕೆಲಸದಲ್ಲಿ ಯಶಸ್ಸು ತಗೋಬೇಕು ಅನ್ನೋದು ಎಲ್ಲರಿಗೂ ಇರುತ್ತೆ. ಆದರೆ ಯಶಸ್ಸು ಎಲ್ರಿಗೂ ಸಿಗೋದಿಲ್ಲ. ಅಂದ್ಕೊಂಡವ್ರಿಗೆ ಎಲ್ರಿಗೂ ಸಿಗೋದಿಲ್ಲ ಯಶಸ್ಸು. ಓಕೆನಾ? ಕೆಲವರು ಪ್ರಯತ್ನ ಮಾಡ್ತಾರೆ, ಆದರೆ ಮಧ್ಯದಲ್ಲೇ ಸೋತು ಕೈ ಬಿಟ್ಬಿಡ್ತಾರೆ. ಕೆಲವರು ನಿರಾಸೆಯಿಂದ ಪ್ರಯತ್ನವೇ ಮಾಡೋದಿಲ್ಲ. ಸೊ ಇಂದು ನಾನು ಯಾವ ವಿಷಯ ಹೇಳ್ತಾ ಇದ್ದೀನಪ್ಪ ಅಂತಂದರೆ, ಆ ವಿಷಯದಿಂದ ನಿಮ್ಮ ಜೀವನದಲ್ಲಿ ಒಂದು ಸ್ವಲ್ಪನಾದರೂ ಚೇಂಜಸ್ ಆದರೆ ನನಗೆ ಖಂಡಿತ ಕಮೆಂಟ್ ಮೂಲಕ ತಿಳಿಸಿ. ಇವಾಗ ನೀವು ಟೈಲರಿಂಗೇ ಮಾಡ್ತಿರಲಿ, ಕೃಷಿ ಮಾಡ್ತಿರಲಿ, ಓದ್ತಿರಲಿ, ಅಥವಾ ಯೂಟ್ಯೂಬ್ ಮಾಡ್ತಿರಲಿ, ಅಥವಾ ಯಾವುದೇ ಕೆಲಸ ಮಾಡ್ತಿರಲಿ, ಈ ಮಾತುಗಳು ಖಂಡಿತ ನಿಮಗೆಲ್ಲರಿಗೂ ಸಹಾಯ ಮಾಡ್ತವೆ. ಇದು ಬರೀ ಟೈಲರಿಂಗ್ ಮಾಡೋರಿಗೆಲ್ಲ, ಇದು ಈ ಪ್ರತಿಯೊಬ್ಬರಿಗೂ ಈ ಕೆಲವೊಂದಿಷ್ಟು ಮಾಹಿತಿಗಳು ಎಲ್ಲರಿಗೂ ಸಹಾಯ ಮಾಡ್ತವೆ. ಆದ್ದರಿಂದ ಈ ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಮೊದಲನೇದು, ನಿಮ್ಮ ಗುರಿ ಸ್ಪಷ್ಟವಾಗಿರಬೇಕು. ಇದ್ರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ನೋಡೋಣ. ಮೊದಲನೇದಾಗಿ ನಮಗೆ ಗುರಿ ಇರಬೇಕು. ಓಕೆನಾ? ನಮ್ಮೆಲ್ಲರ ಜೀವನದಲ್ಲಿ ಮೊದಲನೇದಾಗಿ ಗುರಿ ಇರಬೇಕು. ಸೊ ಗುರಿ ಇಲ್ಲದ ಮನುಷ್ಯ ದಿಕ್ಕಿಲ್ಲದ ದೋಣಿ ಅಂತೆ. ಸೊ ನಮಗೆ ಮೇನ್ ಬೇಕಾಗಿರೋದು ಗುರಿ. ಗುರಿ ಇಲ್ಲದೇ ಯಾವ ಮನುಷ್ಯನೂ ಬೇಕಾಬೇಟಿ ಬದುಕಬಾರ್ದು. ನಾನು ಹಣ ಸಂಪಾದಿಸಬೇಕು ಅನ್ನೋ ಒಂದು ಗುರಿ ಅಲ್ಲ, ಇದೊಂದು ತಲೆಯಲ್ಲಿರಲಿ. ನಾನು ಹಣ ಸಂಪಾದಿಸಬೇಕನ್ನೋ ಗುರಿ ಅಲ್ಲ ಅದು. ನಾನು ಮುಂದಿನ ವರ್ಷದಲ್ಲಿ ನನ್ನ ಕೆಲಸದಲ್ಲಿ ಪರಿಣಿತಿ ಪಡೆದು ತಿಂಗಳಿಗೆ 50,000 ರೂಪಾಯಿ ಸಂಪಾದಿಸುತ್ತೇನೆ, ಇದು ಗುರಿ. ಯಾಕಂತಂದರೆ ನಾನು ಹಣ ಸಂಪಾದಿಸಬೇಕು ಅಂದರೆ ಎಲ್ಲರೂ ಸಂಪಾದಿಸ್ತಾರೆ. ಬಟ್ ಈಗ ನಾನು ಏನೋ ಒಂದು ಸಿಚುವೇಷನಲ್ಲಿದ್ದೀನಿ, ಆ ಸಿಚುವೇಷನ್ನ ನಾನು ಇನ್ನೂ ಚೆನ್ನಾಗಿ ನಾನು ಆ ಕೆಲಸದಲ್ಲಿ ಪರಿಣಿತಿ ಹೊಂದಿ ಒಂದು ಸ್ವಲ್ಪ ಏನಂತಾರೆ ಯಶಸ್ಸು ಆಗಿ ಈ ವರ್ಷಕ್ಕಿಂತ ಮುಂದಿನ ವರ್ಷ ನನ್ನ ಒಂದು ಕೆಲಸದಲ್ಲಿ ಯಶಸ್ಸನ್ನು ಕಂಡು ನಾನು ಹೆಚ್ಚಾಗಿ ದುಡಿಯೋದು ಅನ್ನೋದು ನಮ್ಮ ಒಂದು ಗುರಿ. ಹಣ ಎಲ್ಲ ಸಂಪಾದಿಸ್ತಾರೆ, ಹಣ ಸಂಪಾದಿಸ್ಬೇಕು ಅನ್ನೋದು ಗುರಿ ಅಲ್ವೇ ಅಲ್ಲ ಅದು. ನಾನು ಈ ವರ್ಷದಕ್ಕಿಂತ ಮುಂದಿನ ವರ್ಷ ಇನ್ನೂ ಕೆಲಸದಲ್ಲಿ ಯಶಸ್ಸು ಕಾಣಬೇಕು, ಮತ್ತೆ ಆ ವರ್ಷದಕ್ಕಿಂತ ಮತ್ತೆ ಮುಂದಿನ ವರ್ಷ ಯಶಸ್ಸು ಕಾಣಬೇಕು, ಇದಕ್ಕಂತಾರೆ ಗುರಿ. ಓಕೆನಾ? ಆದರೆ ಇದನ್ನು ಒಂದು ಪುಸ್ತಕದಲ್ಲಿ ಬರೆದಿಟ್ಕೊಂಬಿಡಿ, ಇಲ್ಲಾಂದರೆ ನೆನ್ಪಿಟ್ಕೊಳ್ಳಿ. ಓಕೆನಾ? ಸೊ ಎರಡನೇ ಟಿಪ್ಸ್ ಬಂದು, ಕೆಲಸವನ್ನು ಪ್ರೀತಿಸಿ. ಏನಪ್ಪ ಇದು ಅಂತಂದರೆ, ಕೆಲವರು ಕೆಲಸವನ್ನು ಕೇವಲ ಹಣಕ್ಕಾಗಿ ಮಾಡ್ತಾರೆ. ಬರೀ ಹಣಕ್ಕಾಗಿ ಇವರು ನಾನು ಕೆಲಸ ಮಾಡ್ತೀನಿ, ಇವ್ರು ನಂಗೆ ಹಣ ಕೊಡ್ತಾರೆ, ಅವ್ರು ಕೊಡೋ ಹಣಕ್ಕೆ ನಾನು ಕೆಲಸ ಮಾಡಿ ಬರ್ತೀನಿ ಅಷ್ಟೇ ಅನ್ನೋ ಒಂದು ಭಾವನೆಯಲ್ಲಿರ್ತಾರೆ. ಆದರೆ ಯಶಸ್ವಿಯಾದವರು ಕೆಲಸವನ್ನೇ ಪ್ರೀತಿಸ್ತಾರೆ. ಓಕೆನಾ? ಯಶಸ್ವಿ ಆಗಬೇಕು, ನಾನು ಈ ಕೆಲಸದಲ್ಲಿ ಪರಿಣಿತಿ ಹೊಂದಬೇಕು ಅನ್ನೋರು ಏನು ಮಾಡ್ತಾರೆ, ಕೆಲಸವನ್ನು ಪ್ರೀತಿಸಿ ಮಾಡ್ತಾರೆ. ಸೊ ಆ ರೀತಿ ಕೆಲಸವನ್ನು ಪ್ರೀತಿಸಿ ಯಾರು ಮಾಡ್ತಾರೋ ಅವರಿಗೆ ಖಂಡಿತ ಒಂದಲ್ಲ ಒಂದು ದಿನ ಪರಿಣಿತಿ ಹೊಂದಿ ಅವರ ಒಂದು ಕೆಲಸದಲ್ಲಿ ಯಶಸ್ವಿ ಕಂಡೇ ಕಾಣ್ತಾರೆ. ಕೆಲಸ ಕಷ್ಟ ಅನಿಸಿದ್ರೆ ಹೆಚ್ಚು ದಿನ ಮಾಡೋಕ್ಕಾಗೋದಿಲ್ಲ. ಕೆಲಸ ಕಷ್ಟ ಅನಿಸ್ಕೊಂಡು ಮಾಡಿದ್ರೆ, ಅದೇ ಆ ಕೆಲಸವೇ ಇಷ್ಟವಾದರೆ ನಮಗೆ ದಣಿವೇ ಗೊತ್ತಾಗೋದಿಲ್ಲ ಅಲ್ವಾ? ಸೊ ಕೆಲಸವನ್ನು
ಕಷ್ಟಪಟ್ಟು ಮಾಡಬೇಡಿ, ಇಷ್ಟಪಟ್ಟು ಮಾಡಿ. ಸೊ ನೆಕ್ಸ್ಟ್ ಮೂರನೇದು ನೋಡೋಣ. ಟಿಪ್ಸ್ ಬಂದು ಪ್ರತಿದಿನ ಹೊಸದನ್ನು ಕಲಿಯಿರಿ. ಏನಂತಂದರೆ ಈಗಿನ ಒಂದು ಜಗತ್ತಿನಲ್ಲಿ ಏನೇನೋ ಬರ್ತಾ ಇದೆ ಟ್ರೆಂಡ್ಗಳಂತ, ಆ ಟ್ರೆಂಡ್ ಅಂತೆ, ಈ ಟ್ರೆಂಡ್ ಅಂತೆ. ಸೊ ನಾವು ನಾವು ಈ ಒಂದು ಇದರಲ್ಲಿ ಇದ್ದೀವಿ ಅಂತಂದಮೇಲೆ ನಾವು ಈಗಿನ ಒಂದು ಟ್ರೆಂಡಿಗೆ ಹೊಂದ್ಕೊಳ್ಳೇಬೇಕಾಗತ್ತೆ. ನನಗೆ ಅದು ಬರೋದಿಲ್ಲ, ನನಗಿದು ಬರೋದಿಲ್ಲ, ನಾನು ಬ್ಲೌಸ್ ಹೊಲಿತಿದ್ದೀನಿ ಅಂದ್ಕೊಳ್ಳಿ. ಈಗ ಒಂಥರ ಟ್ರೆಂಡ್ ಬ್ಲೌಸ್ ಬಂತು, ನನಗೆ ಆ ರೀತಿ ಹೊಲಿಯೋಕ್ಕೆ ಬರಲ್ಲಪ್ಪ, ನನಗೆ ಈ ರೀತಿ ಹೊಲಿಯೋಕ್ಕೆ ಬರಲ್ಲಪ್ಪ ಅಂದ್ಕೊಂಡು ಕೂತ್ಕೊಂಡ್ರೆ ನಾವು ಖಂಡಿತ ನಮ್ಮ ಒಂದು ಕೆಲಸದಲ್ಲಿ ಪರಿಣಿತಿ, ಯಶಸ್ಸು ಕಾಣೋಕ್ಕಾಗೋದಿಲ್ಲ. ಯಾವ ಒಂದು ಟ್ರೆಂಡಲ್ಲಿ ಬರುತ್ತೆ ನಾವು ಆ ಟ್ರೆಂಡ್ಗಳನ್ನು ನಾವು ಹೊಲಿಬೇಕು, ನಾವು ಆ ಕೆಲಸನ ಮಾಡಬೇಕು. ನಾವು ಕಲಿಯೋದನ್ನು ನಿಲ್ಲಿಸಿದ್ರೆ ನಾವು ಅಲ್ಲೇ ನಿಂತುಬಿಡ್ತೀವಿ. ನಾವು ಇಷ್ಟು ಕಲ್ತಿದ್ದೀವಪ್ಪ, ನಾವು ಇಷ್ಟೇ ಕಲಿತೀವಿ, ಮುಂದಿನ ದಿನ ನಮಗೆ ಬರಲ್ಲ, ನಾವು ಮುಂದಿನ ಟ್ರೆಂಡ್ ಹೊಲಿಯಲ್ಲ ಅಂದರೆ ನಾವು ಅಲ್ಲೇ ಇದ್ಬಿಡ್ಬೇಕಾಗತ್ತೆ, ಮುಂದೆ ಹೋಗೋದೇ ಇಲ್ಲ. ನಾವು ಯಾವ ಜಾಯಮಾನದಲ್ಲಿದ್ದೀವಿ, ಈಗ ಟ್ರೆಂಡ್ಗಳ ಬರೋ ಒಂದು ಜಾಯಮಾನದಲ್ಲಿದ್ದೀವಿ ಅಂದರೆ ನಾವು ಕೂಡ ಆ ಟ್ರೆಂಡ್ಗಳಿಗೆ ಹೊಂದ್ಕೊಳ್ಳೇಬೇಕು. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಒಂದು ದಿನ ಒಂದು ವಿಷಯ ಕಲೀರಿ, ಓಕೆನಾ? ಒಂದೊಂದು ದಿನ ನೀವು ಒಂದೇ ದಿನ ಎಲ್ಲನೂ ಕಲೀರಿ ಅಂತ ಹೇಳಲ್ಲ ನಾನು. ಪ್ರತಿಯೊಂದು ದಿನ ಒಂದೊಂದು ಕಲಿತಾ ಹೋಗಬೇಕು. ಚಿಕ್ಕ ವಿಷಯ ಆದರೂ ಸಾಕು, ನಾವು ದೊಡ್ಡದೇ ಕಲಿಬೇಕು ಅಂತಲೂ ಇಲ್ಲ. ಚಿಕ್ಕದ್ರಿಂದ ನಮಗೆ ಅದೇ ತಾನೇ ದೊಡ್ಡದು ನಮಗೆ ಕಲಿಯೋ ಒಂದು ಇಂಟ್ರೆಸ್ಟ್ ಬರುತ್ತೆ. ನೀವು ದಿನ ಒಂದೊಂದೇ ಕಲಿತಾ ಹೋದರೂ 365 ದಿನ ನೀವು ಸಂಪೂರ್ಣವಾಗಿ ಬದಲಾಗ್ತೀರಿ. ನೋಡಿ, ಬೇಕಾದ್ರೆ ಇವತ್ತೊಂದು ಏನೋ ಒಂದು ಕಲಿತಿದ್ದೀನಿ ಅಂದ್ಕೊಳ್ಳಿ, ನೀವು ಅದನ್ನು ದಿನ ಒಂದೊಂದು ಕಲಿತ್ರೆ ಇವತ್ತೊಂದು ಡೇಟ್ ಬರೆದು ಇಟ್ಕೊಳ್ಳಿ. ಅದೇ ಮುಂದಿನ ವರ್ಷ ಇದೇ ಡೇಟಿಗೆ ನೋಡಿ, ಹಿಂದೆ ನಾನು ಏನೇನೋ ಮಾಡ್ತಿದ್ದೆ ಕೆಲಸ, ಇವಾಗ ಏನೇನು ಮಾಡ್ತಾಯಿದ್ದೀನಿ ಅನ್ನೋದು ನಿಮಗೆ ಗೊತ್ತಾಗ್ಬಿಡುತ್ತೆ ಅಲ್ಲೇ, ಓಕೆನಾ? ಇನ್ನು 4ನೇದು, ಸೋಲಿಗೆ ಹೆದರಬೇಡಿ. ಇದು ಮೇಯ್ನು. ಅಂದರೆ ಸೋಲು ಅಂದರೆ ಅಂತ್ಯ ಅಲ್ಲ, ಅದು ಪಾಠ. ಕೆಲವೊಬ್ರು ಏನು ಮಾಡ್ತಾರೆ, ಸೋತ್ರೆ ಅಂದರೆ ಅದನ್ನು ಭಯ ಪಟ್ಕೊಂಡು ಹಿಂದೆ ಸರಿದು ಬಿಡ್ತಾರೆ. ಸೋತ್ರೆ ದಯವಿಟ್ಟು ಹಿಂದೆ ಸರಿಯಕ್ಕೆ ಹೋಗಬೇಡಿ, ಯಾಕಂದರೆ ಅದು ಅಂತ್ಯ ಅಲ್ಲ, ಅದು ಪಾಠ. ನಿಮಗೊಂದು ಪಾಠ ಆಗಿ ಉಳಿಯುತ್ತೆ. ಯಾಕಂತಂದರೆ ಆ ಒಂದು ಪಾಠ ನಿಮಗೆ ತಿಳಿದಾಗಲೇ ನೀವು ಮುಂದೆ ನಾನು ಈ ತಪ್ಪನ್ನು ಮಾಡಬಾರ್ದು, ಈ ತಪ್ಪನ್ನು ಮಾಡಿರೋದ್ರಿಂದ ನನಗೆ ಆ ರೀತಿ ಸೋಲಾಯಿತು, ಸೊ ಈ ತಪ್ಪನ್ನು ಮಾಡದೆ ನಾನು ಮುಂದುವರಿಬೇಕು ಅನ್ನೋ ಒಂದು ನಿಮಗೆ ಪಾಠ ಸಿಕ್ಕಂಗಾಗುತ್ತೆ. ನೀವು ಮತ್ತೊಮ್ಮೆ ಪ್ರಯತ್ನ ಮಾಡುವಾಗ ಆ ತಪ್ಪನ್ನು ಮಾಡೋದಿಲ್ಲ ಅಲ್ವಾ? ಅದಕ್ಕೆ ಮತ್ತು ಎಲ್ಲ ಯಶಸ್ವಿ ವ್ಯಕ್ತಿಗಳು ಕೂಡ ಅನೇಕ ಬಾರಿ ಸೋತಿದ್ದಾರೆ. ಎಲ್ಲರೂ ಅವರು ಅಷ್ಟು ನೋಡು, ಇವರು ಇಷ್ಟು ನೋಡು, ಇವರು ಎಷ್ಟು ಹಣ ಸಂಪಾದಿಸ್ತಾರೆ ನೋಡು ಅಂತಿರಲ್ವಾ? ಅವ್ರು ಯಾರೂ ಒಮ್ಮೆಲೇ ಗೆದ್ದು ಒಮ್ಮೆಲೇ ಎಲ್ಲ ಮಾಡಿರಲ್ಲ. ಅವರು ಕೂಡ ಎಷ್ಟೋ ಬಾರಿ ಸೋತಿರ್ತಾರೆ. ಸೋತರೂ ಕೂಡ ಅವರ ಪ್ರಯತ್ನನ ಅವ್ರು ಬಿಟ್ಟಿರಲ್ಲ. ಅವ್ರ ಪ್ರಯತ್ನನ ಮಾಡ್ತಾನೇ ಇರ್ತಾರೆ. ಅವರು ಇದನ್ನು ಕೆಲಸಗಳನ್ನ ಶುರು ಮಾಡ್ತಾ ಇರ್ತಾರೆ, ಅವ್ರು ನಿಲ್ಲದೇ ಇಲ್ಲ. ಸೊ ಹಾಗಾಗಿ ಅವರು ಒಂದು ಯಶಸ್ವಿ ಕಂಡಿರ್ತಾರೆ. ಅವರು ಸೋತಿದ್ದಾರೆ ಅಂತ ಆದರೆ ಅವರು ನಿಲ್ಲಲ್ಲ, ಮತ್ತೆ ಹೇಳ್ತಾರೆ, ಮತ್ತೆ ಪ್ರಯತ್ನಿಸ್ತಾರೆ. ಸೊ ನೀವು ಕೂಡ ಯಾವುದೋ ಒಂದರಲ್ಲಿ ಏನೋ ಒಂದು ನೀವು ತಪ್ಪು ಮಾಡಿದ್ರಿ ಅಂತಂದರೆ ಇದನ್ನು ನೀವು ಒಪ್ಕೊಳ್ಳೋಕೆ ಹೋಗಬೇಡಿ. ಮತ್ತೆ ಪ್ರಯತ್ನ ಮಾಡಿ, ಮತ್ತೆ ಎದ್ದು ನಿಲ್ಲಿ, ಖಂಡಿತ ನೀವು ಸಾಧಿಸ್ತೀರಿ. ಇನ್ನು 5ನೇದು, ಸಮಯದ ಬೆಲೆ ತಿಳಿಯಿರಿ. ಈಗಿನ ಇದರಲ್ಲಿ ನಮಗೆ ಸಮಯ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಹಣ ಕಳೆದುಕೊಂಡ್ರೆ ಮತ್ತೆ ಸಂಪಾದಿಸಬಹುದು, ಆದರೆ ಸಮಯ ಹೋದರೆ ಮರಳಿ ಬರುವುದಿಲ್ಲ. ಯಾಕಂದರೆ ಹಣ ನಾವು ಮತ್ತೆ ಸಂಪಾದನೆ ಮಾಡ್ಬೋದು. ಈಗ ಕಳೆದಂಥ ಟೈಮು ಮತ್ತೆ ನಮ್ಗೆ ಆ ಟೈಮ್ ಬೇಕು ಅಂದರೆ ಖಂಡಿತ ಬರೋದಿಲ್ಲ. ಪ್ರತಿದಿನ 24 ಗಂಟೆ ಎಲ್ರಿಗೂ ಒಂದೇ ಇರುತ್ತೆ ಅಲ್ವಾ? ಯಶಸ್ವಿಯಾದವರು ಆ ಸಮಯವನ್ನು ಸರಿಯಾಗಿ ಬಳಸ್ತಾರೆ. ಅದೇ ಏನು ಬಿಟ್ಟಿ ಬೇಸರದಲ್ಲಿ ಮಾಡ್ತಾರಲ್ವ, ಅವರು ಸಮಯವನ್ನು ಸರಿಯಾಗಿ ಬಳಸದೇ ಇರೋ ಕಾರಣಕ್ಕೆ ಅವರ ಒಂದು ಇದರಲ್ಲಿ ಯಶಸ್ವಿ ಕಾಣೋದಿಲ್ಲ. ಸೊ ಸಮಯದ ಬೆಲೆನ ಮೊದಲು ಅರ್ಥ ಮಾಡ್ಕೊಳ್ಳಿ. 6ನೇದು, ನಕಾರಾತ್ಮಕ ಜನರಿಂದ ದೂರವಿರಿ. ಓಕೆನಾ? ಅಂದರೆ ನನ್ನಿಂದ ಆಗಲ್ಲ, ಇದು ಸಾಧ್ಯವಿಲ್ಲ ಬಿಡು, ಇಂಥ ಮಾತುಗಳನ್ನು ಹೇಳುವವರು ಯಾವಾಗಲೂ ಇರ್ತಾರೆ ಅಲ್ವಾ? ಅವ್ರ ಮಾತನ್ನು ಕೇಳಕ್ಕೆ ಹೋಗಬೇಡಿ. ನಿಮ್ಮ ಕನಸಿನ ಮೇಲೆ ನಿಮ್ಮ ನಂಬಿಕೆ ಇಡಿ.
ಅಲ್ವಾ? ಯಾಕಂತಂದರೆ ತುಂಬ ಜನ ಇರ್ತಾರೆ, ಒಂಥರ ಸ್ವಲ್ಪ ಜನ ಆ ರೀತಿನೂ ಇರ್ತಾರೆ, ಸ್ವಲ್ಪ ಜನ ಮಾಡು ನಿನಗಾಗುತ್ತೆ ನೀ ಮಾಡ್ತೀಯ ಅನ್ನೋ ಒಂದು ಉತ್ತೇಜನ ತುಂಬೋರು ಇರ್ತಾರೆ. ಸೊ ನೀವು ಅರ್ಥ ಮಾಡ್ಕೊಳ್ಳಿ, ಯಾರು ಹೇಗಿದ್ದಾರೆ, ಯಾರ ಒಂದು ಮಾತುಗಳನ್ನು ನಾನು ಕಿವಿಯಲ್ಲಿ ಹಾಕ್ಕೋಬೇಕು, ಯಾರ ಮಾತುಗಳನ್ನ ಹಾಕ್ಕೋಬಾರ್ದು ಅನ್ನೋದು ನಿಮಗೆ ಬಿಟ್ಟಿದ್ದಾಗಿರುತ್ತೆ. ಜನ ಎಲ್ಲ ಥರ ಇರುತ್ತಾರೆ. ಸೊ ಅದನ್ನು ನೋಡಿಕೊಂಡು ನಿಮಗೆ ಯಾವ ರೀತಿ ಜನರು ಇದ್ದಾರೆ, ಯಾರು ಮಾತು ಕೇಳಬೇಕು, ಯಾರು ಮಾತು ಬಿಡಬೇಕು, ಆ ರೀತಿ ನಿಮ್ಮ ಒಂದು ಮುಂದೆ ಇಡಬೇಕಾಗಿರೋ ಹೆಜ್ಜೆನ ತಡೆದು ಹಿಂದೆ ಇಡೋ ಹಾಗೆ ಮಾಡೋರನ್ನ ಆದಷ್ಟು ದೂರ ಇಡಿ. ಸೊ 7ನೇದು ಬಂದು ಪ್ರತಿದಿನ ಸಣ್ಣ ಸಣ್ಣ ಹೆಜ್ಜೆ ಇಡಿ. ಅಂದರೆ ಒಂದೇ ದಿನ ದೊಡ್ಡ ಯಶಸ್ಸು ಯಾರಿಗೂ ಸಿಗೋದಿಲ್ಲ ಅಲ್ವಾ? ಪ್ರತಿದಿನ ಸ್ವಲ್ಪ ಸ್ವಲ್ಪ ಮುಂದೆ ಹೋಗಬೇಕು. 1% ಬೆಳವಣಿಗೆ ಸಾಕು. ಒಂದು ವರ್ಷದಲ್ಲಿ ಅದೇ ದೊಡ್ಡ ಬದಲಾವಣೆಯನ್ನು ನೀವು ಕಾಣ್ತೀರಿ. ನೀವು ಒಂದೇ ದಿನದಲ್ಲಿ ದೊಡ್ಡ ಒಂದು ಬದಲಾವಣೆ ಕಾಣಬೇಕು ಅಂತಿಲ್ಲ. ಒಂದೇ ದಿನಕ್ಕೆ 1% ನೀವು ಬೆಳವಣಿಗೆ ಕಂಡ್ರೂ ಸಾಕು, ಅದು ಒಂದು ವರ್ಷದಲ್ಲಿ ನಿಮಗೆ ದೊಡ್ಡ ಬದಲಾವಣೆನೇ ತಂದುಕೊಡುತ್ತೆ. ಇನ್ನು 8ನೇದು, ಸೊ ಇನ್ನು 10ನೇದು ಬಂದು ತಾಳ್ಮೆ ಇರಲಿ. ಅಂದರೆ ಮರ ನೆಟ್ಟ ತಕ್ಷಣ ಹಣ ಸಿಗೋದಿಲ್ಲ, ಕಾಯಬೇಕು. ಅದೇ ರೀತಿ ಯಶಸ್ಸಿಗೂ ಸಮಯ ಬೇಕು. ಆದ್ದರಿಂದ ತಾಳ್ಮೆ ಇರಲಿ, ಕೆಲಸ ಮಾಡುತ್ತಲೇ ಇರಬೇಕು. ನಾವು ಕೆಲಸ ಮಾಡ್ತಾ ಇದ್ದಾಗೆ ನಮಗೆ ಯಶಸ್ಸು ಸಿಗತ್ತೆ. ನಾವು ಕೆಲಸ ಮಾಡದೇ ಸುಮ್ಮನೆ ಕೂತ್ಕೊಂಡು ನಮಗೆ ಯಶಸ್ಸು ಸಿಗಲಿ ಅಂದರೆ ಎಲ್ಲಿಂದ ಸಿಗಬೇಕು ಅಲ್ವಾ? ನಮ್ಮ ಕೆಲಸನೂ ಮುಖ್ಯ, ನಮ್ಮ ತಾಳ್ಮೆನೂ ಮುಖ್ಯ. ಈ ರೀತಿ ನಮ್ಮ ಕೆಲಸ ತಾಳ್ಮೆಯಿಂದ ನಾವು ಯಶಸ್ಸನ್ನು ಖಂಡಿತ ಒಂದಲ್ಲ ಒಂದಿನ ಕಾಣ್ತೀವಿ. ಸೊ ಕೊನೆಯದಾಗಿ ನಾನು ಏನು ಹೇಳೋದು ಅಂದರೆ ಸ್ನೇಹಿತರೆ, ಯಶಸ್ಸು ಅದೃಷ್ಟದಿಂದ ಬರೋದಿಲ್ಲ, ಅದು ಪ್ರತಿದಿನ ಮಾಡುವ ಸಣ್ಣ ಸಣ್ಣ ಪ್ರಯತ್ನಗಳ ಒಂದು ಫಲ ಆಗಿರುತ್ತೆ. ನಿಮ್ಮ ಕನಸು ಎಷ್ಟು ದೊಡ್ಡದಾದರೂ ಪರವಾಗಿಲ್ಲ, ಇವತ್ತೇ ಮೊದಲು ಹೆಜ್ಜೆ ಇಡಿ. ಸೋತ್ರೂ ಕೂಡ ಮತ್ತೆ ಎದ್ದು ನಿಲ್ಲಿ. ಒಂದಿನ ನೀವು ಗೆಲ್ಲುವುದಂತರೂ ಖಚಿತ. ಆ ದಿನ ಜನರು ಹೇಳ್ತಾರೆ ಇವರು ಅದೃಷ್ಟವಂತರು ಅಂತ. ಆದರೆ ನಿಮಗೆ ಮಾತ್ರ ಗೊತ್ತಿರುತ್ತೆ ಅದು ಅದೃಷ್ಟ ಅಲ್ಲ, ನಿಮ್ಮ ಪರಿಶ್ರಮ ಅಂತ. ಸೊ ಇವತ್ತಿನ ನನ್ನ ಈ ಕೆಲವೊಂದಿಷ್ಟು ಮೋಟಿವೇಶನ್ ಸ್ಪೀಚ್ಗಳು ನಿಮಗೆ ಹೇಗೆ ಅನ್ನಿಸ್ತು, ಯಶಸ್ಸಿಗೆ ಇವಿಷ್ಟರಲ್ಲಿ ನಿಮಗೆ ಯಾವ ಒಂದು ಟಿಪ್ಸ್ ಇಷ್ಟ ಆಯಿತು ಅನ್ನೋದನ್ನು ನನ್ನ ಕಮೆಂಟ್ ಮೂಲಕ ತಿಳಿಸಿ. ಖಂಡಿತ ನೀವು ಕೂಡ ಇವೆಲ್ಲವನ್ನು ಪ್ರಯತ್ನಿಸಿ ನಿಮ್ಮ ಒಂದು ಬದುಕಲ್ಲಿ ನೀವು ಯಾವ ಒಂದು ಇದರಲ್ಲಿ ಯಶಸ್ಸು ಕಾಣಬೇಕಂತಿದ್ದೀರ, ಖಂಡಿತ ಅದರಲ್ಲಿ ಯಶಸ್ಸು ಕಾಣ್ತೀರಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಖಂಡಿತ ನಿಮಗೆ ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋನ ಖಂಡಿತ ಶೇರ್ ಮಾಡಲೇಬೇಕು. ಇದು ತುಂಬಾ ಎಲ್ರಿಗೂ ಹೆಲ್ಪ್ ಆಗುವಂಥದ್ದು. ಇದು ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿ ಆಲ್ ಬಟನ್ ಅಂತ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ಮೊದಲು ನೋಡ್ಬೋದು. ಸೊ ನಾನು ನೆಕ್ಸ್ಟು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.